ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಲೈಕ್ ನಮ್ಮ ಅಮ್ಮನ ಗ್ಯಾಂಗ್ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ಅವರು ಒಂದು ಸಂಘ ಮಾಡಿದ್ರು. ಸೊ ಅದ್ರದ್ದು ಏನೋ ಗ್ರ್ಯಾಂಡ್ ಫಂಕ್ಷನ್ ಇದೆ ಅಂತ ಹೇಳಿದ್ದಾರೆ. ಸೊ ಆ ರೀಸನ್ಗೆ ಅವ್ರ ಜೊತೆ ನಾನು ಕಂಪ್ನಿಯಾಗಿ ಹೊರಟಿದ್ದೀನಿ. ಆ್ಯಂಡ್ ಏನೇನೆಲ್ಲ ಇರುತ್ತೆ, ಹಾಗೆ ಏನಿದು ಇದ್ರ ಬಗ್ಗೆ ಮಾಹಿತಿ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ನಾನು ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಫಂಕ್ಷನ್ ಇರೋದು ಮಲ್ಲೇಶ್ವರಮಲ್ಲಿ. ಹೊರಡಬೇಕು. ಟೈಮ್ ಆಗಿರೋದು 2:40 ಆಗಿದೆ. ಹೊರಡಬೇಕು. ಲೈಕ್ ಎಲ್ಲ ಅವರ ಒಂದು ಗ್ಯಾಂಗ್, ಲೇಡೀಸ್ ಗ್ಯಾಂಗ್ ಎಲ್ಲ ಬರ್ತಿದ್ದಾರೆ. ಸೊ ಎಲ್ಲ ಒಂದೇ ಥರ ಕಲರ್ ಕೋಡಲ್ಲಿ ಸ್ಯಾರಿ ಹಾಕೊಂಡಿದ್ದಾರೆ. ಸೊ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಆ್ಯಂಡ್ ನಾನು ಈ ಒಂದು ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಅಮ್ಮನ ತೋರಿಸ್ತೀನಿ. ಅಮ್ಮ ಬನ್ನಿರಿ. ಸೊ ಇದು ನಮ್ಮಮ್ಮ ಅವರ ಸ್ಯಾರಿ ಕೋಡ್. ಆ್ಯಕ್ಚುಲಿ ಎಲ್ಲ ಲೇಡೀಸ್ ಗ್ಯಾಂಗ್, ಅವರ ಸಂಘದಲ್ಲಿರುವ ಮಹಿಳೆಯರು ಎಲ್ಲರೂ ಇದೇ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಸೊ ನೋಡೋಣ ಯಾರ್ಯಾರೆಲ್ಲ ಯಾವ ಥರ ರೆಡಿಯಾಗಿ ಬಂದಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಂತ. ಆ್ಯಂಡ್ ಹೇಳಮ್ಮ, ನಿಮ್ಮ ಸಂಘದ ಹೆಸರೇನು ಅಂತ? ಶ್ರೀ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಪುಷ್ಪಗಿರಿ ಸ್ವಾಮೀಜಿ ಅವರು ಲೇಡೀಸಿಗೆಲ್ಲರೂ ಹೇಳಿ ಗ್ರೂಪ್ ಮಾಡಿ ನೀವು ಸಂಘ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಾವು ಮೇನ್ ಬಂದ್ಬಿಟ್ಟು ಪುಷ್ಪಗಿರಿ ಸಂಘ ಅಂತ ಅದು ಡಿವೈಡ್ ಮಾಡ್ಕೊಂಡು ಅವ್ರವ್ರವ್ರ ಬೇಕಾಗಿರೋದು ದೇವತೆಗಳ ಹೆಸರು, ದೇವರ ಹೆಸರುಗಳೆಲ್ಲ ಹಾಯ್, ಹಲೋ, ಹೌ ಆರ್ ಯು? ಸೊ ಇವತ್ತು ಆಂಟಿನೂ ನಮ್ಮ ಜೊತೆ ನಮ್ಮ ಒಂದು ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನು ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ಕೆರೆಗೆ ಗೆಜ್ಜೆ ಗಲ್ಲು ಸಾಧಿಲಿತ ಮೇಲೆ ಚೆಲ್ಲಿದರೋ ಕುಳಿಯ ಗೆಜ್ಜೆ ಗಲ್ಲು ಸಾಧಿಲಿತ ಗೆಜ್ಜೆ ಗಲ್ಲು. ಎಸ್, ಬಸ್ಸಲ್ಲಿ ಬರುವಾಗ ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡ್ಬಂದು ಎಲ್ಲ ಲೇಡೀಸ್. ಆ್ಯಂಡ್ ಈಗ ನಾವು ಬಂದು ಲೊಕೇಶನ್ ರೀಚ್ ಆಗಿದ್ದೀವಿ. ಎಲ್ಲಿ ಪ್ಲೇಸ್ ಅಂದರೆ ರಾಣಿ ಅಕ್ಕಬಾ ಅಂತ ಒಂದು ಸ್ಟೇಡಿಯಂ ಇದೆ ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ಅಲ್ಲಿ ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀವಿ. ಚಿಕ್ಕದಾಗಿ ಕೂಡ ಶೇರ್ ಮಾಡಿದ್ದೀವಿ, ಬ್ಯಾನರ್ ಕೂಡ ಹಾಕಿ ಅದಾದಮೇಲೆ ಎಲ್ಲ ಒಬ್ಬೊಬ್ಬರು ಜನ ಹೀಗೆ ಬರ್ತಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು 5 o'clock. ಬಟ್ ನಾವೆಲ್ಲ ಲೈಕ್ ಅರೌಂಡ್ 2 o'clockಗೆ ಮನೆ ಬಂದಿದ್ದೀವಿ. ಬಿಕಾಸ್ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಲಾಂಗ್ ಡ್ಯೂರೇಷನ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾವು 2 o'clock ಬಿಟ್ಟಿದ್ವಿ. ನಾವು ರೀಚ್ ಆಗಿದ್ದು 4:45 ಆಗಿತ್ತು. ಹೋಗಿದ ತಕ್ಷಣ ನಮಗೆ ಲೈಕ್ ಸ್ನ್ಯಾಕ್ಸ್ ಬ್ರೇಕ್ ಥರ ಉಪ್ಪಿಟ್ಟು ಹಾಗೆ ಕಾಫಿ ಕೂಡ ಅರೇಂಜ್ ಆಗಿತ್ತು. ಸೊ ನಾವು ಮಧ್ಯಾಹ್ನ ಕೂಡ ಊಟ ಮಾಡಿದ್ದಿಲ್ಲ. ಹೋಗಿದ ತಕ್ಷಣ ನಮಗೆ ಟಿಪ್ಸ್ ಅದಾದಮೇಲೆ ಅಲ್ಲಿ ಸ್ಟಾಲ್ಸ್ ಕೂಡ ಹಾಕಿದ್ರು. ಇವರು ರಾಯಚೂರು ಧಾರವಾಡದಿಂದ ಬಂದಿದ್ದು ಜೋಳದ ರೊಟ್ಟಿ ಮಾಡ್ಕೊಂಡ್ಬಂದಿದ್ರು, ಕಡುಬು ಜೋಳದ ರೊಟ್ಟಿ ಹಾಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡ್ಬಂದಿದ್ರು. 10 ರೊಟ್ಟಿಗೆ 70 ರೂಪಾಯಿ ಹೀಗೆ ಮಾಡ್ತಾಯಿದ್ರು. ಸೊ ಇದೆಲ್ಲ ಮಹಿಳೆಯರು ಅವರ ಒಂದು ಸ್ಥಳದಲ್ಲಿ ಮಾಡಿ ತೊಗೊಂಬಂದು ಆಂಟಿ ಕೂಡ 2 ತಗೊಂಡು ಲಕ್ಷ್ಮಿ ಆಂಟಿ. ಆ್ಯಂಡ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಡೀಟೇಲ್ ಆಗಿ ನೋಡ್ಬೋದು. ಇನ್ ಕೇಸ್ ಯಾರಾದರೂ ಮಿಸ್ ಆಗಿದ್ರೆ ಐಮ್ ಸಾರಿ, ನೀವು ಕ್ಯಾಪ್ಚರ್ ಮಾಡಿಲ್ಲ ಅಂತ. ಆ್ಯಂಡ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಸೊ ಆ್ಯಂಡ್ ಸ್ಯಾರಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಇದು ಎಲ್ಲ ಕೋಡ್. ಆ್ಯಂಡ್ ಎಲ್ಲ ಮಕ್ಕಳು ಕೂಡ ಬಂದಿದ್ರು. ನಾವು ಅಂದ್ಕೊಂಡಿದ್ವಿ ಓನ್ಲಿ ಲೇಡೀಸ್ ಬರ್ತಾರೆ, ನೀವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಾ. ಯೂಶಲಿ ಜನಸಾಗರ ಇತ್ತು ಅಂತಲೇ ಹೇಳ್ಬೋದು. ಲೈಕ್ ಎಲ್ಲ ಬೇರೆ ಸ್ಥಳದಿಂದ ಬಂದು ಹಾಗೆ ಇಲ್ಲಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿತ್ತು. ಸೊ ಡ್ಯಾನ್ಸ್, ಸಿಂಗಿಂಗು, ಪ್ರತಿಯೊಂದು ಮಾಡಿದ್ವಿ. ಟೋಟಲ್ ಆಗಿ ನನ್ನ ಪ್ರಕಾರ 15 to 20 ಕಲ್ಚರಲ್ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ. ಆ್ಯಂಡ್ ಟೈಮ್ ತುಂಬ ಚೆನ್ನಾಗಿತ್ತು.
ತಗೊಂಡು ಹಾಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪಾರ್ಟಿಸಿಪೆಂಟಿಗೆ ಸ್ವಾಮಿಗಳ ಕೈಯಲ್ಲಿ ಸರ್ಟಿಫಿಕೇಟ್ಸ್ ಕೊಟ್ಟು ಅವರಿಗೆ ಆ್ಯಂಡ್ ಹಾಗೆ ದೀಪದ ಕೂಡ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಕ್ಯೂಟ್ ಆಗಿರ್ತಕ್ಕಂಥ ಈ ಶಾರ್ಟ್ ಲಿಮ್ಸ್ಗೂ ನನ್ನ ವಿಡಿಯೋ ನೋಡ್ತಾ ಇರ್ತೀಯಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ? ಥ್ಯಾಂಕ್ ಯು. ಫ್ಯಾಮಿಲಿಯವರೇ ಸಪೋರ್ಟ್ ಮಾಡಿಲ್ಲ ಹೆಂಗಲ್ವಾ? ನೈಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಈಗ ಇಲ್ಲಿ ಏನೋ ಬಿ ಪಿ ಶುಗರ್ ಚೆಕ್ ಮಾಡ್ತೀನಿ ಅಂತ, ಸೊ ಅದಕ್ಕೆ ಬಂದಿದ್ದೀನಿ. ಅವರೆಲ್ಲ ಫಂಕ್ಷನ್ ನೋಡ್ತಾ ಇದ್ರೆ ನಾವು ಸೊ ಇಷ್ಟು ದಿನ ಆದಮೇಲೆ ಇವತ್ತು ಇವಳು ನಾನು ಮೀಟ್ ಮಾಡಿರೋದು ಫಸ್ಟ್ ಟೈಮ್. ಹೋಗ್ತಾ ಇದ್ದಾಳೆ. ಸೊ ಯಾಕೆ ಬೇಗ ಡಾಕ್ಟರ್ ಆಗ್ಬಿಟ್ಟು ನಿಮ್ಮ ಚಾನಲ್ ಇನ್ನೂ ಜಾಸ್ತಿ ಬೆಳೀಲಿ. ಥ್ಯಾಂಕ್ ಯು. ಈಗ ನಾವಿಲ್ಲಿ ಪಾನಿಪುರಿ, ಇಬ್ಬರು ಪಾನಿಪುರಿ ಹೇಳಿದ್ದೀವಿ. ಪಾನಿಪುರಿ ಸಕ್ಕದಿಷ್ಟ, ಅದು ಗೋಲ್ಗಪ್ಪ ತುಂಬ ಗೋಲ್ಗಪ್ಪ ಇಲ್ಲಿ ಗೋಲ್ಗಪ್ಪ ಆಪ್ಷನ್ ಇದೆ, ಅದಕ್ಕೆ ಪಾನಿಪುರಿ. ಇನ್ನೂ ಫಂಕ್ಷನ್ ನೋಡ್ತಾ ಇದ್ರು. ನಾವು ಮಹಾಲಕ್ಷ್ಮಿ ಲೇಔಟಿಗೆ ಬಂದಿರೋದು. ಸೊ ಆ ರೀಸನ್ಗೆ ಇಸ್ಕಾನ್ ಹತ್ತಿರ ಇದೆ. ಆ ರೀಸನ್ಗೆ ಹೋಗ್ಬಿಟ್ಟು ಬೇಡ, ಇಲ್ಲಿಂದ ಎಷ್ಟು ಕಿಲೋಮೀಟರ್? 1 ಕಿಲೋಮೀಟರ್ ತೋರಿಸಿದೆ, 3 ಮಿನಿಟ್ಸ್ ಆಗುತ್ತೆ. ಸೊ ಆ ರೀಸನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ಹರ್ಷಿತಾ ಆ್ಯಂಡ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇಸ್ಕಾನ್ಗೆ ಹೋಗಿ ತುಂಬ ದಿನ ಆಗೋಗಿತ್ತು, ಲೈಕ್ ರಾಜಾಜಿನಗರಲ್ಲಿರೋ ಇಸ್ಕಾನ್ಗೆ. ಸೊ ಆ ರೀಸನ್ಗೆ ಹೊರಟಿದ್ದೀನಿ. ಲೆಟ್ಸಿ ಯಾವ ಥರ ಇರುತ್ತೆ ಅಂತ. ಎಸ್, ಬನ್ನಿ ನಿಮ್ಮದು ಕರ್ಕೊಂಡು. ಆ್ಯಕ್ಚುಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ರೋಡ್ ಸೈಡಿಂದ ನೋಡಿದ್ದು. ನಾನು ಇಷ್ಟು ದಿನ ನೋಡೇ ಇರಲಿಲ್ಲ, ಬಿಕಾಸ್ ಗಾಡಿ ಗೊತ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ. ಈ ಥರ ನೋಡ್ಕೊಂಡು ಹೋಗಿದ್ದು ಈ ಬ್ಯೂಟಿಫುಲ್ ನನಗೆ ಕಾಣಿಸ್ತು. ಇವಾಗ ದೇವಸ್ಥಾನದ ಗೋಪುರದ ಒಳಗಡೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ಲೆಟ್ ಮೀ ಸಿ ಅಪ್ಸೈಡ್. ನಂಗೆ ಗೊತ್ತಿಲ್ಲ ವಿಡಿಯೋ ಮಾಡೋಕ್ಕೆ ಬಿಡ್ತಿರೋದು, ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಆ್ಯಕ್ಚುಲಿ ಸಂಜೆ ಟೈಮ್ ಹೋಗಿದ್ದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಇಸ್ಕಾನ್ ಮಾತ್ರ. ನನಗಂತೂ ಎಷ್ಟೋ ದಿನದ ಆಸೆ ಇತ್ತು ಸಂಜೆ ಹೋಗ್ಬೇಕನ್ನೋದು. ಸೊ ಫೈನಲಿ ಹೋಗಿ ಬಂದಿದ್ದು ಖುಷಿ ಆಯಿತು. ಆ್ಯಂಡ್ ಮೋರೋವರ್ ನಾವು ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಹೋಗಿದ್ವಿ. ಆ್ಯಂಡ್ ನಾನು ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಚೆನ್ನಾಗಿ ಅಲ್ಲಿ ಒಂದು ಬಾಲಕರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮಹಾಮಂಗಳಾರತಿ ಆಗೋ ಟೈಮಲ್ಲಿ. ಆ್ಯಂಡ್ ಕೃಷ್ಣನಿಗೂ ಅಷ್ಟೇ ಬೇರೆ ರೀತಿಯಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ಅಂತ ನನಗೆ ಫಸ್ಟ್ ಟೈಮ್ ನೋಡಿದಾಗಲೇ ಗೊತ್ತಾಗಿದ್ದು. ಆ್ಯಂಡ್ ನಾನು ಎಲ್ಲೂ ಕೂಡ ನೋಡಿರಲಿಲ್ಲ, ಕೇಳೂ ಇರಲಿಲ್ಲ ಈ ಥರ ಮಹಾಮಂಗಳಾರತಿ ಮಾಡ್ತಾರೆ ಕೃಷ್ಣನಿಗೆ ಅಂತ. ಇಟ್ ವಾಸ್ ಸೂಪರ್ ಬ್ಯೂಟಿಫುಲ್. ಆ್ಯಂಡ್ ಅಷ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಐ ವಾಸ್ ಲಿಟ್ರಲಿ ಎಂಜಾಯಿಂಗ್ ದ್ಯಾಟ್ ಫೇಸ್. ಸೊ ನಿಮಗೂ ಇವಾಗ ರಾ ಕ್ಲಿಪ್ ಶೇರ್ ಮಾಡ್ತೀನಿ ನೋಡಿ. ಫೈನಲಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈಗ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಫಂಕ್ಷನ್ ನೋಡೋಕೆ ಹೋಗಬೇಕು. ಆಲ್ರೆಡಿ 2 ಸಲ ಕಾಲ್ ಮಾಡಿದ್ದಾರೆ. ತುಂಬ ದಿನಗಳಾಗೋಗಿತ್ತು ನಾನು ಇಸ್ಕಾನ್ ಬಂದು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಸಾಕಷ್ಟು ಜನ ಬಂದಿದ್ರು, ಬಿಕಾಸ್ ವೀಕೆಂಡ್ ಅಲ್ವಾ, ಸೊ ಜನ ಇದ್ದರು. ಎಸ್, ಫೈನಲಿ ದರ್ಶನ ಆಯಿತು. ಸುಮ್ಮನೆ ಅಲ್ಲಿ ಕುತ್ಕೊಂಡು ಫಂಕ್ಷನ್ ನೋಡೋ ಬಂದು ಅಂದ್ಬಿಟ್ಟು ಬಂದು ಇಸ್ಕಾನ್ ದರ್ಶನ ಮಾಡ್ಕೊಂಡು ಹೋದ್ವಿ. ಹೆಂಗನ್ನಿಸ್ತು? ಪ್ಲೀಸ್ ಆ್ಯಕ್ಚುಲಿ ಮಹಾಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಹೋಗಿದ್ವಿ ನಾವು. ತುಂಬ ಬ್ಯೂಟಿಫುಲ್ಲಾಗಿ ಅನಿಸ್ತು. ಆ್ಯಂಡ್ ಫಸ್ಟ್ ಟೈಮ್ ಕೂಡ ನಾನು ನೋಡಿದ್ದು ಕೃಷ್ಣನ್ಗೆ ಯಾವ ಥರ ಮಹಾಮಂಗಳಾರತಿ ಮಾಡ್ತಾರೆ ಅಂತ. ಇಟ್ ವಾಸ್ ಗುಡ್ ಪಾಸಿಟಿವ್ ಎನರ್ಜಿ ಒಂಥರ. ಎಸ್, ನಡ್ಕೊಂಡು ಬಂದ್ವಿ. ಇವಾಗ ಫಂಕ್ಷನ್ ಹಾಲ್ ಹತ್ರ, ಲೈಕ್ ಗ್ರೌಂಡ್ ಹತ್ರ. ಆ್ಯಂಡ್ ಇದಿರೋದು ಮಹಾಲಕ್ಷ್ಮಿ ಲೇಔಟು. ಇಲ್ಲಿ ಒಂದು ಗ್ರೌಂಡ್ ಇದೆ, ಸೊ ಅಲ್ಲಿ ಈ ಫಂಕ್ಷನ್ ನಡೀತಿರೋದು. ಬಂದು ಸ್ವಲ್ಪ ನೀರು ಕುಡಿಬೇಕಂದು ಹಸಿತಾ. ಸೊ ಆ ರೀಸನ್ಗೆ ನೀರು ಕುಡಿದ್ಬಿಟ್ಟು ಈಗ ವಿ ಆರ್ ಗೋಯಿಂಗ್ ಇನ್ಸೈಡ್ ಟು ಸಿ ದ ಫಂಕ್ಷನ್. ಆ್ಯಂಡ್ ಅಲ್ಲೆಲ್ಲ ಊಟಕ್ಕೆ ಅರೇಂಜ್ ಆಗ್ತಿದೆ ನೋಡಿ. ಊಟಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ ಅಂಕಲ್ದೆಲ್ಲ.
ಹರ್ಷಿತಾ ಫುಲ್ ಬ್ಯಾಟಿಂಗ್ ಮಾಡೋದೆ. ಆಗ್ತಾ ಇದೆ ಅಂತಂದ್ರೆ, ಪ್ರಥಮ ಬಾರಿಗೆ ಬೆಂಗಳೂರ ರಾಜಧಾನಿಯಲ್ಲಿ ಪುಷ್ಪಗಿರಿಯ ಬಾವುಟ ಹಾರ್ತಾ ಇದೆ ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಂಥೇಳಿ ನಾವಾದ್ರೂ ಕೂಡ ಭಾವಿಸ್ಕೊಂಡಿದ್ದೇವೆ. ನಾವು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ, ಮಠದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೇವೆ. ನಮ್ಮ ಈ ಘನ ಅಧ್ಯಕ್ಷತೆ ವಹಿಸಿರುವಂತಹ ಗೋಪಾಲನವರು ಈ ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತಂದಾಗ ಅವರೆಲ್ಲ ಶ್ರಮವನ್ನ ಉದಾರವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಇವರು ಕ್ಷೇತ್ರದಲ್ಲಿ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಗೋಪಾಲನ ಕುಟುಂಬಕ್ಕೆ, ಅವರ ಮನೆಯವ್ರನ್ನಿಬ್ರು ನಾವು ಮದುವೆ ಅಂತೂ ನಾವು ನೋಡಿರಲಿಲ್ಲ. ಅದಕ್ಕೆ ಇವತ್ತು ಈ ವೇದಿಕೆ ಮೇಲೆ ಪುಷ್ಪಗಿರಿ ಉತ್ಸವದಲ್ಲಿ ಅವರನ್ನು ಸನ್ಮಾನ ಮಾಡೋ ಮುಖಾಂತರ, ಗೌರವ ಮಾಡೋ ಮುಖಾಂತರ ಅವರ ಮದುವೆಯ ಹೊಸ ಆವೇಶಕ್ಕೆ ಮತ್ತೆ ನಾವು ಅವ್ರನಿಗೆ ಗೌರವಿಸೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಈ ಮೇಡಮ್ನವ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಗೋಪಾಲನವ್ರನ್ನ. ಮುಂದೆ ಸಲ ನಮ್ಮ ಎಸ್ ಸ್ವಾಮಿಗಳಿಂದ ಯಡಿಯೂರಪ್ಪ ವಿಜೇಂದ್ರ ಊಟಕ್ಕೆ ಪಾಯಸ ಕೂಸುಂಬಿ ಅನ್ನ ಸಾಂಬಾರು ಇತ್ತು. ತುಂಬ ಚೆನ್ನಾಗಿತ್ತು ಮದುವೆ ಕೂಡ. ಆ್ಯಂಡ್ ಈಗ ಸ್ಟೇಜ್ ಮೇಲೆ ನಮ್ಮಮ್ಮ ಅವರ ಗ್ಯಾಂಗ್, ಸೊ ಅವರು ಹೋಗಿ ಸ್ವಾಮಿಗಳಿಂದ ಚೆಕ್ನ ಪಡಿತಾರೆ. ಸೊ ಸಂಘಕ್ಕೆ ಅಂತ 5 ಲಕ್ಷ ಅಮೌಂಟ್. ಇದು ನಮ್ಮಮ್ಮ ಅವ್ರದ್ದು ಸಂಘ ಗ್ಯಾಂಗು. ನಮ್ಮಮ್ಮ ಅವರ ಸಂಘ ಗ್ರೀನ್ ಕಲರ್ ಸ್ಯಾರಿ ಕಾಂಬಿನೇಷನ್ ಅವ್ರದ್ದು. ಸೊ ಒಂದೊಂದು ಸಂಘದವರು ಡಿವೈಡ್ ಮಾಡ್ಕೊಂಡು, ಸಬ್ ಡಿವೈಡ್ ಮಾಡ್ಕೊಂಡು ಅವ್ರವ್ರ ಸಂಘಕ್ಕೆ ಒಂದೊಂದು ಹೆಸರು ನಾನು ಇಂಟ್ರೋ ವಿಡಿಯೋ ಎಲ್ಲ ನಿಮಗೆ ಹೇಳಿದೆ. ಸೊ ಈಗ ಎಲ್ಲ ಜನರು ಊಟಕ್ಕೆ ಹೋಗೋದಕ್ಕೆ ನಿಮಗೆ ಚೇಂಜ್ ಎಲ್ಲ ಖಾಲಿ ಅನಿಸ್ತಿದೆ. ನಂದೋಡಿ ಓ ಕೆನರಾ ಬ್ಯಾಂಕಾ? ಸರಿ ಬಿಡ್ರಿ ಅಂಕಲ್, ಸಂಘದ್ದು ನಿಮ್ದಲ್ಲ, ಸಂಘದ ಚೆಕ್ಕು ನಿಮ್ದಲ್ಲ. ಹಂಗೆ ಬಾಯ್ ಬಾಯ್. ಎಸ್, ಮನೆಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಆಗಿರೋದು 11 o'clock. ಸೊ ಫುಲ್ ಬರ್ಸ್ಟ್ ಔಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು. ಲೈಕ್ ಎಲ್ಲ ಲೇಡೀಸ್ ಗ್ಯಾಂಗ್ ಜೊತೆ ನಾನು ಒಂದು ಸಿಂಪಲ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು. ಲೈಕ್ ಜನದ ಜೊತೆ ಬರ್ತ್ರೇ ನಮಗೆ ಒಂದು ಗೊತ್ತಾಗೋದು, ನಾಲೆಜ್ ಆಗಲಿ ಪ್ರತಿಯೊಂದು. ಸೊ ಆ ರೀಸನ್ಗೆ ಆ್ಯಕ್ಚುಲಿ ಲೀವ್ ಇದ್ದಿದ್ದ ಕಾರಣ ಹೋಗಬೇಕಾಗಿ ಬಂತು. ಆ್ಯಂಡ್ ನಾನು ಕೂಡ ನನ್ನ ಒಂದು ಶೆಡ್ಯೂಲಲ್ಲಿ ಬಿಸಿ ಇದ್ದಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಮನೇಲೇ ಇದ್ದೆ ಆ್ಯಂಡ್ ಸಂಡೇ ಕೂಡ ಆಯ್ತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಒಬ್ಬರ ಹತ್ರ ಹೋದಾಗಲೇ ನಾವೊಂದು ನಾಲೆಜ್ ಆಗಲಿ, ಮಾತಾಗಲಿ, ನಡವಳಿಕೆ ಆಗಲಿ ತಿಳ್ಕೊಳಕ್ಕಾಗೋದು. ಸೊ ಆ ರೀಸನಿಗೆ ಇಟ್ ಡಸಂಟ್ ಮ್ಯಾಟರ್ ಆಂಟಿಂದಿರಾಗಲಿ, ಅಕ್ಕಂದಿರಾಗಲಿ, ಹುಡುಗಿರ್ ಗ್ಯಾಂಗಲ್ಲಿ ಅಷ್ಟೇ ಹೋಗಬೇಕು ಆ ಥರ ಎಲ್ಲ ಇಲ್ಲ. ನನಗೆ ಒಂಥರ ಪಕ್ಕ ನನ್ನ ದೇಸಿ ಫ್ಯಾಮಿಲಿ ಗರ್ಲ್ ಥರ. ಸೊ ನನಗೆ ಈ ಥರದ್ದೆಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ, ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಆಗೋಕ್ಕೆ, ಈ ಥರದ್ದೆಲ್ಲ ಇಷ್ಟ. ಸೊ ವಾಟ್ ಗಿವ್ಸ್ ಮೀ ಹ್ಯಾಪಿ ಅದನ್ನ ನಾನು ಖುಷಿಯಿಂದ ಮಾಡ್ತೀನಿ ಅಷ್ಟೇ. ಸೊ ನಥಿಂಗ್, ನೀವು ಯಾವ ಥರ ತೊಗೊತೀರೋ ಅದು ನಿಮಗೆ ಬಿಟ್ಟಿರೋದು. ಆ್ಯಂಡ್ ಎಸ್, ನನಗೆ ಇಷ್ಟ ಆಯಿತು. ಸೊ ಗುರುಗಳಿಂದನೂ ಕೂಡ ನನಗೆ ಆಶೀರ್ವಾದ ಸಿಕ್ತು. ಅಲ್ಲಿ ಕೂಡ ಒಂದು 4 ಜನ ಐಡೆಂಟಿಫೈ ಮಾಡಿ ನನ್ನ ಕೂಡ ಮಾತಾಡಿಸಿದ್ರು. ಸೊ ಐ ವಾಸ್ ಹ್ಯಾಪಿ, ಚೆನ್ನಾಗಿತ್ತು ಹೋಗಿ ಬಂದಿದ್ದು. ಅಲ್ಲಿದ್ದ ವಾತಾವರಣ ಆಗಲಿ. ಆ್ಯಂಡ್ ಮೋರೋರ್ ಇಸ್ಕಾನ್ ಕೂಡ ಹೋಗಿ ಬಂದಿದೆ. ಲಾಸ್ಟ್ ಟೈಮ್ ನಾನಲ್ಲಿ ಲೈಕ್ ನಮ್ಮಮ್ಮನ ಫ್ರೆಂಡ್ ಒಬ್ರದ್ದು ರಿಸೆಪ್ಷನಿಗೆ ಹೋದಾಗ ಹೋಗೋಕ್ಕಾಗಿರಲಿಲ್ಲ. ಲೈಕ್ ಇಸ್ಕಾನ್ ಚೌಟ್ರಿಯಲ್ಲೇ ಮದುವೆ ಇತ್ತು, ಲೈಕ್ ರಿಸೆಪ್ಷನ್ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಹಾಗೆ ಅನ್ಕೊಂಬಂದಿದ್ದೆ ಲೈಕ್ ಹೋಗ್ಬೇಕಂತ. ಆ್ಯಂಡ್ ಫೈನಲಿ ಇವತ್ತು ಹೋಗ್ಬಿಟ್ಟು ಬಂದೆ ನಾನು, ಹರ್ಷಿತಾ. ಆ್ಯಂಡ್ ಹರ್ಷಿತಾನೂ ಅಷ್ಟೇ ತುಂಬ ಕ್ಯೂಟ್ ಗರ್ಲು. ಸೊ ಇಷ್ಟ ಆಯಿತು ನನಗೆ ಅವಳ ಒಂದು ಕ್ಯಾರೆಕ್ಟರ್ ಆಗಲಿ, ಬಿಹೇವಿಯರ್ ಆಗಲಿ. ಶಿ ವಾಸ್ ಕ್ಯೂಟ್. ನನ್ನ ಜೊತೆ ತುಂಬ ಅವಳು ಇದ್ದಿದ್ದಕ್ಕೆ ಅಟ್ಲೀಸ್ಟ್ ನನಗೆ ಟೈಮ್ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. ಇಟ್ ವಾಸ್ ಫನ್ ವಿತ್ ಹರ್. ಆ್ಯಂಡ್ ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನಿವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ಲಿ ಚಿತ್ರಾ ಸುರೇಶ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ. ಸೊ ಅದರಲ್ಲೂ ಫಾಲೋ ಮಾಡಿ, ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.